ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ವಿಜಿ ಗೀತಾಗ ಮಹೇಶ್ವರಿ ಶಾಕ್ ಕೊಟ್ಬಿಟ್ಲು. ಹಾಗಿದ್ರೆ ಆಗಿದ್ದೇನು ಗೆಲ್ವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಜುವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಧರ್ಮಪಾಲ ವಿಜಿ ಮತ್ತು ಗೀತಾ ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಬೇಕು. ಸೂರ್ಯಪ್ರಕಾಶ್ ಬರ್ತಾನೆ ಅಂದ್ಕೊಂಡಿದ್ದೆ, ಆದರೆ ಅವನು ಬರಲಿಲ್ಲ. ನನಗೆ ಬೇಕಾಗಿರೋದಕ್ಕೆ ಉತ್ತರ ಸಿಗಬೇಕು. ನನಗೇನು ಬೇಕೋ ಅದು ಇವರಿಂದ ಸಿಗುತ್ತಾ ಅಂತ ತಿಳ್ಕೊಬೇಕು. ಸುಮ್ಮನೆ ಬಂದಿಲ್ಲ ಇವರು, ಏನೋ ಇಟ್ಕೊಂಡೇ ಬಂದಿದ್ದಾರೆ. ಅವರ ಉದ್ದೇಶ ಗೊತ್ತಾದರೆ ಆ ಉದ್ದೇಶ ಗೊತ್ತಾದ ಮೇಲೆ ನಾವು ಅವನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಂತರ ಇಲ್ಲಿಂದ ನಮಗೆ ಗೊತ್ತಾಗತ್ತೆ, ಈಗಲೂ ಕೂಡ ಧರ್ಮಪಾಲಗೆ ಏನೋ ಬೇಕಿದೆ. ಸೂರ್ಯಪ್ರಕಾಶಿಂದ ಅದು ಸಿಗಲಿಲ್ಲ. ತಾನು ಏನು ಅಂತ ಗೊತ್ತಾದವ್ರನ್ನ ಉಳಿಸ್ದೇ ಇರೋ ಧರ್ಮಪಾಲ ಸೂರ್ಯಪ್ರಕಾಶ್ ಅಲ್ಲಿಂದ ಹೋಗಿಲ್ಲಾಗಿ ಅವರಿಂದ ತಪ್ಪಿಸ್ಕೊಂಡಿರ್ತಾರೆ. ಆದರೆ ಇವಾಗ ವಿಜಿ ಬಂದಿದ್ದಾನೆ. ಈ ಕಡೆ ಧರ್ಮಪಾಲಗೆ ಏನನ್ನ ಕಾಯ್ತಿದ್ದಾರೋ ಅದು ಸಿಗೋ ಸಮಯ ಹತ್ರ ಬರ್ತದೆ. ಅದರರ್ಥ ಅದು ಸೂರ್ಯಪ್ರಕಾಶ್ಗೆ ಗೊತ್ತಿದೆಯಾ, ಅದು ವಿಜ್ಜಿಗೆ ಗೊತ್ತಿರಬಹುದು ಅಂತ ಧರ್ಮಪಾಲ ಅನ್ಕೋತಿದಾರ ಅನ್ನೋದೇ ಪ್ರಶ್ನೆಯಾಗಿ ಉಳಿದದ. ಅದಕ್ಕೆ ಉತ್ತರ ಕೂಡ ಕ್ಷಣದಲ್ಲೇ ಸಿಗೋ ಸಾಧ್ಯತೆ ಸಿಗುತ್ತೆ. ಈ ಕಡೆ ರಾತ್ರಿ ಹೊತ್ತು ವಿಜಯ್ ಮತ್ತು ಗೀತಾ ರೂಮ್ಗೆ ಯಾರೋ ಒಬ್ಬರು ಬಂದು ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡ್ತಿರ್ತಾರೆ. ತಕ್ಷಣ ವಿಜಯ್ಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ಅಂತ ಕಿಚ್ಚಿದ ತಕ್ಷಣ ವ್ಯಕ್ತಿನ ಇಟ್ಕೋತಾರೆ. ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮುಖ ಮುಚ್ಕೊಂಡಿರ್ತಾರೆ, ಬೆಡ್ಶೀಟ್ ಹೊದ್ದಿರ್ತಾರೆ. ಆದರೆ ಆಗೋದಿಲ್ಲ, ತಪ್ಪಿಸ್ಕೊಂಡು ಹೊರಡ್ಬಿಡ್ತಾರೆ. ಈ ಕಡೆ ಮನೆಯಲ್ಲಿ ಬಾಗಿಲು ಯಾರು ತೆಗ್ದಿದ್ದು, ಸರಿಯಾಗಿ ಬಾಗಿಲು ಹಾಕಿ ಮಲ್ಕೊಳಕ್ಕಾಗಲ್ವಾ, ದುಡ್ಡು ಕದಿಯೋಗಿ ಬಂದಿದ್ರು ಅನ್ಸುತ್ತೆ ಅಂತ ಶಂಕರಪ್ಪರ ಹೆಂಡತಿ ಮಾತಾಡ್ತಾರೆ. ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ. ವಿಚಿಯಿಂದ ಪೆಟ್ಟು ಬೇರುಂಡಾಗೆ ಊರಲ್ಲಿ ಸಾಕಷ್ಟು ಮರ್ಯಾದೆ ಸಿಗ್ತಿತ್ತು. ಎಲ್ಲರೂ ಕೂಡ ಹೆದರುತ್ತಿದ್ರು. ಆದರೆ ಯಾವಾಗ ವಿಚಿಯಿಂದ ಪೆಟ್ಟು ತಿನ್ನೋ ಅವನಿಗೆ ಸಿಗೋ ಮರ್ಯಾದೆ ಕೂಡ ಸಿಗ್ತಿಲ್ಲ. ಊರಿನ ಜನಗಳು ಅವನ ಮುಂದೆ ಹೆದರ್ಕೋತಿಲ್ಲ. ಹಾಡು ಹೇಳ್ಕೊಂಡು ಆರಾಮಾಗಿ ಹೋಗ್ತಿದ್ದಾರೆ. ನೇರವಾಗಿ ಕೇಳಿದ ತಕ್ಷಣ, ಏನು ನಿನಗೆ ಹೆದರ್ಕೋಬೇಕಾ, ನೀನು ಇಷ್ಟು ಪುಕ್ಲ ಅಂತ ಗೊತ್ತಿರಲಿಲ್ಲ. ಆ ಸಿಟಿಯಿಂದ ಬಂದಿರೋವನ ಹತ್ರ ಯಾವಾಗ ಪೆಟ್ಟು ತಿಂದ್ಯೋ, ಅವನ್ನ ನೇರವಾಗಿ ಎದುರಿಸೋಕ್ಕಾಗದೆ ರಾತ್ರಿ ಹೊತ್ತೋಗಿ ಅವನ್ನ ಕೊಲ್ಲೋಕೆ ನೋಡಿದ್ಯೋ, ಅಲ್ಲೇ ಗೊತ್ತಾಗೋಯ್ತು ನೀನು ಎಂಥ ಹೆದರ್ಬೇಕಂತ. ನಿನ್ನಂಥವ್ನು ಹೀಗೆ ಅಂತ ಗೊತ್ತಿದ್ದಿದ್ರೆ ಇಷ್ಟು ದಿನ ಹೆದರ್ಕೋತಿರ್ಲಿಲ್ಲ. ನಿನ್ನ ಮುಂದೆ ತೂ ಅಂತ ಹಾಕ್ಕೊಂಡು ನಾನೇ ಸೇರ್ಕೊಂಡು ತದಕ್ ಬಿಡ್ತಿದ್ದೆ ಅಂತ ಜನಗಳು ಹೇಳ್ತಾರೆ. ಏನಪ್ಪ ಇದು, ಎಂಥ ಗತಿ ಬಂದ್ಬಿಡ್ತು ನನಗೆ. ನಾನು ಯಾಕೆ ಹೋಗಲಿ ಅವನ್ನ ಆ ರೀತಿ ಹೆದರ್ಸೋದಕ್ಕೆ. ಆದರೆ ನನ್ನ ಸ್ಥಿತಿನ ಇಂಥ ಸ್ಥಿತಿಗೆ ತಂದಿದ್ದ ಅವನಂತೂ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಬೇರುಂಡ ಹೇಳ್ತಿದ್ದಾರೆ. ನಂತರ ಈ ಕಡೆ ಗೀತಾ ವಿಜಯ್ ಇಬ್ಬರು ಕೂಡ ಹುಡುಗಿ ಬಗ್ಗೆ ಮಾತಾಡ್ಕೋತಾರೆ. ಆ ಹುಡುಗಿನಲ್ಲಿ ಆಸೆ, ಕನಸು, ಖುಷಿ ಏನೂ ಇಲ್ಲ ಅನಿಸ್ತದೆ. ಏನೋ ಮನಸ್ಸಲ್ಲಿ ನೋವು ಇಟ್ಕೊಂಡಿರ್ಬೇಕು, ಏನು ಅಂತ ಕೇಳೋಣ ಅಂತ ತಕ್ಷಣ ಹುಡುಗಿ ಹತ್ರ ಬರ್ತಾರೆ. ಕೇಳ್ತಿದ್ದಾರೆ ಕೂಡ, ಯಾಕೆ ಇದೆಯಾ, ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ ಅನಿಸುತ್ತೆ, ತಪ್ಪು ತಿಳ್ಕೊಬೇಡ, ಬಂದವರು ಇಷ್ಟು ಬೇಗ ನನ್ನ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅಂತ. ಅಕ್ಕನೋ ಫ್ರೆಂಡೋ ಅಂತ ಅಂದ್ಕೊಂಡು ಹೇಳು, ನಮ್ಮ ಜೊತೆ ಇರೋರು ಸಂಕಟದಲ್ಲಿದ್ದರೆ ಅದನ್ನು ನೋಡೋದು ತುಂಬ ಕಷ್ಟ ಆಗುತ್ತೆ ಅಂತ ಗೀತಾ ವಿಜಯ್ ಹೇಳ್ತಾರೆ. ಹಾಗೇನಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಆಕೆ ಹೇಳಿದ್ರು ಕೂಡ, ಇಲ್ಲ ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ, ನಿನಗೆ ಈಗ ಜೀವನದಲ್ಲಿ ಗುರಿನೇ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ, ನನಗೆ ಗುರಿ ಇತ್ತು. ಅಂಬೆಗಾಲಿಟ್ಟಾಗಿಂದ ಇಲ್ಲಿ ತನಕ ನನ್ನ ಕಿವಿಯಲ್ಲಿ ಕೇಳ್ತಿದ್ದು ಒಂದೇ ಹೆಸರು, ಅದು ಸೂರ್ಯಪ್ರಕಾಶ್ ಅಂತಾಳೆ. ಈ ಮಾತನ್ನು ಕೇಳೆ ಶಾಕ್ ಆಗ್ತಿದ್ದಾರೆ. ಈ ಕಡೆ ಗೀತಾ ವಿಜಯ್, ಏನಿದು ಸೂರ್ಯಪ್ರಕಾಶ್ ಅನ್ನೋ ಹೆಸರನ್ನ ಈಕೆ ಹೇಳ್ತಿದ್ದಾಳಲ್ಲ, ನಮಗೆ ಶಂಕರಪ್ಪನ ಹುಡುಕ್ತಿದ್ವಿ, ಈ ಊರಿನಲ್ಲಿ ಏನೋ ವಿಷಯ ಗೊತ್ತಿದೆ ಅಂತ. ಆದರೆ ಇಲ್ಲಿ ಏನೋ ಆಗ್ತಿದೆ, ಏನೋ ನಡೀತಿದೆ. ಅದು ಏನೋ ಅಂತ ಗೊತ್ತಾಗಬೇಕು ಅಂದರೆ ಮೊದಲು ಆ ಶಂಕರಪ್ಪ ಸಿಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ಇಲ್ಲಿ ಆಕೆ ಅಪ್ಪನ ಹೆಸರು ಹೇಳಿದ್ಲೋ ಅವ್ರಿಗೆ ಶಾಕ್ ಆಗುತ್ತೆ. ಏನದು ಗುರಿ ಅಂತದಾಗೆ ಅವನ್ನ ಕೊಲ್ಲೋದೇ ನನಗೆ ಗುರಿ ಆಗುತ್ತೋ, ಆದರೆ ಯಾರೋ ಅವನ್ನ ಸಾಯಿಸ್ಬಿಟ್ರು, ನನ್ನ ಗುರಿ ಕೂಡ ಸತ್ತು ಹೋಯ್ತು ಅಂತ ಕೊರಗ್ತಾಳೆ, ಬೇಜಾರು ಮಾಡ್ಕೋತಾಳೆ. ಅದನ್ನು ಕೇಳಿ ಅವ್ರಿಗೆ ಇನ್ನೂ ಗಾಬರಿ ಆಗುತ್ತೆ. ಜೊತೆಗೆ ನೀನು ತಪ್ಪು ತಿಳ್ಕೊಂಡಿರ್ಬಹುದಲ್ವ, ಯಾರೋ ಹೇಳಿದ 3 ಜನ ಮಾತು ಕೇಳಿ ಈ ರೀತಿ ಅಂದ್ಕೊಳ್ಳೋದು ತಪ್ಪಾಗುತ್ತಲ್ವ ಅಂತ ಗೀತಿ ವಿಜಯ್ ಹೇಳಿದ್ದಕ್ಕೆ ಇಡೀ ಊರೇ ಆ ರೀತಿ ಹೇಳ್ತಿರ್ಬೇಕಿದ್ರೆ ಅದು ನಿಜ ಆಗದೆ ಇರುತ್ತಾ ಅಂತ ಹೇಳ್ತಿದ್ದಾಳೆ. ಏನಾಯಿತು, ಸೂರ್ಯಪ್ರಕಾಶ್ ಅವ್ರು ಏನು ಮಾಡಿದ್ರು, ಏನು ನಡೀತು ಅಂತ ಗೀತಾ ಕೇಳಿದಕ್ಕೆ ಆ ಹುಡುಗಿ, ನಮ್ಮ ತಂದೆ ಈ ಊರಿನ ರುದ್ರಮದೇವಿಯ ಆರಾಧಕರು, ಅರ್ಚಕರಾಗಿದ್ದರು, ಪೂಜೆ ಮಾಡ್ತಿದ್ರು. ಆ ಸಮಯದಲ್ಲಿ ನಾನು ಹುಟ್ಟಿದೆ. ಊರಿನ ಜನಗಳೆಲ್ಲ ಖುಷಿಪಟ್ಟರು, ಸಾಕ್ಷಾತ್ ರುದ್ರಮದೇವಿನೇ ಹುಟ್ಟಿರಬಹುದು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಆ ಸೂರ್ಯಪ್ರಕಾಶ್ ಅನ್ನೋರು ಬಂದರು ಅಂತಾಳೆ. ಅಷ್ಟರಲ್ಲಿ ಶಂಕರಪ್ಪವ್ರ ಹೆಂಡತಿ, ಏನು ಮಾಡ್ತಿದ್ಯಾ, ಇನ್ನೂ ಕೂಡ ಕೆಲಸ ಮಾಡೋಕ್ಕೆ ಬರಲಿಲ್ವಲ್ಲ ನೀನು, ಏನು ಅಂದ್ಕೊಂಡಿದ್ಯಾ, ಬಂದಿರೋರಿಗೆ ಊಟ ತಿಂಡಿ ಮಾಡಬೇಕು ಅಂತ ಗೊತ್ತಿಲ್ವಾ, ನೀನು ಮಾಡ್ತೀಯಾ ಏನು ಅಂದ ತಕ್ಷಣ ನಾನೇ ಮಾಡ್ತೀನಿ ಅಂತ ಓಡ್ ಬರ್ತಾಳೆ, ಓಡ್ ಹೋಗ್ತಾಳೆ ಅಡುಗೆ ಮನೆಗೆ. ಹಾಗಾಗಿ ಗೀತಾ ವಿಜಯ್
ಏನಂತ ತಿಳ್ಕೊಬೇಕು ಅಂತ ಅಂದ್ಕೊಂಡ್ರು ಅದಕ್ಕೆ ಅಡ್ಡೆ ತಡೆ ಬೀಳುತ್ತೆ. ಜೊತೆಗೆ ಆ ಮ್ಯಾಪ್ನ ಅವರು ತುಂಬ ಸೇಫ್ಟಿಯಾಗಿ ನೋಡ್ಕೊತಿದ್ದಾರೆ ಗೀತಾ ವಿಜಿ. ಅದರ ಅರ್ಥ ಒಂದು ಮ್ಯಾಪಲ್ಲೇ ಧರ್ಮಪಾಲೆಗೆ ಯಾವ ಒಂದು ಸುಳಿವಿಗೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದಾರೋ ಆ ಒಂದು ಸುಳಿವು ಆ ಒಂದು ಮ್ಯಾಪಲ್ಲಿದೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಆ ಮ್ಯಾಪಿನ ಹಿಂದಿನ ರಹಸ್ಯ ಏನು, ಆ ಮ್ಯಾಪಲ್ಲಿ ಅಡಗಿರೋ ರಹಸ್ಯ ಏನು, ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.